ನಮಸ್ಕಾರ ಸ್ನೇಹಿತರೆ. ಪ್ರೊ ಕಬಡ್ಡಿ 2024ರ ಲೀಗ್ಗಾಗಿ ಹೀಗಿರಲಿದೆ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ತಂಡದಲ್ಲಿದ್ದಾರೆ ರೇಡಿಂಗ್ನ ದಿಗ್ಗಜ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ PKL ಸೀಸನ್ 11ಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7 ಹೇಗಿರಲಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಕಬಡ್ಡಿಯ ಹವಾ ಇಡೀ ದೇಶದಲ್ಲಿ ಆವರಿಸಲಿದೆ. ಗುರುವಾರ ಮತ್ತು ಶುಕ್ರವಾರ ನಡೆದ ಆಟಗಾರರ ಹರಾಜಿನ ಮೇಲೆ ಎಲ್ಲರ ಚಿತ್ತ ನೆಟ್ಟಿತು. ಈ ಹಿನ್ನೆಲೆಯಲ್ಲಿ ಎಲ್ಲ ಅಭಿಮಾನಿಗಳ ಚಿತ್ತ ಹರಾಜಿನ ಮೇಲೆ ನೆಟ್ಟಿತು. ಬೆಂಗಳೂರು ಬುಲ್ಸ್ ತಂಡವು ಈ ಹರಾಜಿನಲ್ಲಿ ಬರೋಬ್ಬರಿ 7 ಆಟಗಾರರನ್ನ ಖರೀದಿ ಮಾಡಿದೆ. ಬೆಂಗಳೂರು ಬುಲ್ಸ್ ತಂಡ ಈ ಬಾರಿಯ ಹರಾಜಿನಲ್ಲಿ ಸ್ಟಾರ್ ರೈಡರ್ಸ್ ಗಳಿಗೆ ಮಣೆ ಹಾಕಿದೆ. ಈ ಪ್ಲೇಯರ್ ಗಳಿಗೆ ಕೋಟಿ ರೂಪಾಯಿಗಳನ್ನ ಸುರಿದಿದೆ. ಈ ಮೂಲಕ ತನ್ನ ನ್ಯೂನತೆಗಳನ್ನ ಮೆಟ್ಟಿ ನಿಲ್ಲಲು ಹೊಸ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರು ಬುಲ್ಸ್ ತಂಡವು ಈ ಬಾರಿಯ ಆವೃತ್ತಿಯಲ್ಲಿ ಸ್ಟಾರ್ ಆಟಗಾರರೊಂದಿಗೆ ಕಣಕ್ಕಿಳಿಯಲಿದೆ. ಪ್ರೊ ಕಬಡ್ಡಿಯ 11ನೇ ಆವೃತ್ತಿಗಾಗಿ ನಡೆದ ಹರಾಜಿನಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಪ್ರೊ ಕಬಡ್ಡಿ ಇತಿಹಾಸದ ಸ್ಟಾರ್ ರೈಡರ್ ಆಗಿರುವ ಪ್ರದೀಪ್ ನರ್ವಾಲ್ ರವರಿಗೆ ಮಣೆ ಹಾಕಿದೆ. ಇವರು ಪ್ರೊ ಕಬಡ್ಡಿಯಲ್ಲಿ ಹಲವು ದಾಖಲೆಗಳನ್ನ ತಮ್ಮ ಹೆಸರಿನಲ್ಲಿ ನಮೂದಿಸಿಕೊಂಡಿದ್ದಾರೆ. ಪ್ರದೀಪ್ ನರ್ವಾಲ್ ರವರ ಹೆಸರು ಕೇಳಿದರೆ ಎದುರಾಳಿ ತಂಡಕ್ಕೆ ಭಯವಾಗುತ್ತದೆ. ಇವರು ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಆಟಗಾರ ಎಂಬ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇದುವರೆಗೂ ಇವರು ಬರೋಬ್ಬರಿ 1690 ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಈ ಬಾರಿಯ ಸೀಸನ್ಗಾಗಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ರೇಡಿಂಗ್ ವಿಭಾಗದಲ್ಲಿ ಪ್ರದೀಪ್ ನರ್ವಾಲ್, ಅಜಿಂಕ್ಯ ಪವಾರ್ ಮತ್ತು ಜೈ ಭಗವಾನ್ ರವರು ಬೆಂಗಳೂರು ಬುಲ್ಸ್ ತಂಡದ ಪರ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು ಡಿಫೆಂಡಿಂಗ್ ವಿಭಾಗದಲ್ಲಿ ರೈಟ್ ಕಾರ್ನರ್ ನಲ್ಲಿ ಸೌರಭ್ ನಂದಾಲ್ ಕಾಣಿಸಿಕೊಂಡರೆ ಲೆಫ್ಟ್ ಕಾರ್ನರ್ ನಲ್ಲಿ ಆದಿತ್ಯ ಪವಾರ್ ಆಡಲಿದ್ದಾರೆ ಸ್ನೇಹಿತರೆ. ಇನ್ನು ಆಲ್ರೌಂಡರ್ ಗಳಾಗಿ ರೈಟ್ ಕವರ್ ನಲ್ಲಿ ಪ್ರತೀಕ್ ರವರು ಕಾಣಿಸಿಕೊಂಡರೆ ಲೆಫ್ಟ್ ಕವರ್ ನಲ್ಲಿ ನಿತಿನ್ ರವರು ಆಡಲಿದ್ದಾರೆ ಸ್ನೇಹಿತರೆ. ಇವರಲ್ಲದೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಗಳಾಗಿ ವಿದೇಶಿ ಆಟಗಾರರಾದ ಹಸುನ್ ಮತ್ತು ಅಂಕಿತ್ ರವರನ್ನ ಆಡಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ಬಂಧುಗಳೇ, ನಿಮಗೇನನ್ಸುತ್ತದೆ? ಈ ಬಾರಿಯ ಪ್ರೊ ಕಬಡ್ಡಿ ಕಪ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.